ಸ್ನೇಹಿತರೆ ನಮಸ್ಕಾರ. ನಮ್ಮ ಕರ್ನಾಟಕ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು JDSನ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದ ಮದ್ದೂರಿನ ಗಲಭೆ ಪ್ರದೇಶಕ್ಕೆ ನಿಖಿಲ್ ಎಂಟ್ರಿ. ಜಿಲ್ಲಾಡಳಿತ ಮತ್ತು ಪೊಲೀಸ್ SP ಜೊತೆ ಮಾತುಕತೆ ನಡೆಸಿದರು. ಅಂದರೆ ನಿನ್ನೆ ರಾತ್ರಿ ಗಣೇಶ ವಿಸರ್ಜನೆ ಹೋಗುವ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಅಲ್ಲಿ ಅಶಾಂತಿಯನ್ನು ಉಂಟು ಮಾಡಿದ್ದರು. ಅದರಿಂದ ಮದ್ದೂರಿನ ಜನತೆಗೆ ಬೆಳಗಿನ ಜಾವ ದೂರವಾಣಿ ಮುಖಾಂತರ ಮಾತನಾಡಿ, ನಾನು ನಿಮ್ಮ ಜೊತೆಗಿದ್ದೇನೆ, ನೀವು ಧೃತಿಗೆಡಬೇಕಾಗಿಲ್ಲ, ನಾನು ಬರ್ತಾ ಇದ್ದೀನಿ, ಅಲ್ಲಿನ ವ್ಯವಸ್ಥೆಯನ್ನು SP ಗಮನಕ್ಕೆ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತಂದು ಶಾಂತಿ ಸಭೆಯನ್ನು ನಡೆಸಿ ಮುಂದೆ ಈ ರೀತಿ ನಡವಳಿಕೆಗಳಾದರೆ ನೋಡ್ಕೊಳ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟು ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ಇದರಿಂದ ಅಲ್ಲಿನ ಜನರಿಗೆ ತುಂಬ ಸಂತೋಷ ಮತ್ತು ಒಂದು ರೀತಿಯಲ್ಲಿ ಗಾಬರಿ ಕೂಡ ಆಗಿತ್ತು. ಆದರೂ ಕೂಡ ಇಂಥ ಅನೇಕ ನಾಯಕರು ಹೋಗಿ ಜನರ ಜೊತೆಯಲ್ಲಿ ನಿಂತು ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ, ಮುಂದೆ ಈ ರೀತಿಯಲ್ಲಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಭರವಸೆಯನ್ನು ತುಂಬಿ ಬಂದಿದ್ದಾರೆ. ಆದ್ದರಿಂದ ಅಲ್ಲಿನ ಸದ್ಯದ ಮಟ್ಟಿಗೆ ಸ್ವಲ್ಪ ಶಾಂತಿಯಿಂದ ಇದೆ. ಆದ್ದರಿಂದ ನಾನು ಎಲ್ಲ ಸಮಾಜದ ಜನರಲ್ಲಿ ಹೇಳೋದಿಷ್ಟೇ, ಯಾರೇ ಆಗಿರಲಿ, ಯಾರೋ ಕೆಲವು ಒಬ್ಬರಿಬ್ಬರು ಮಾಡುವ ಕಿಡಿಗೇಡಿಗಳ ಕೆಲಸ ಇಡೀ ಸಮಾಜಗಳ ಮಧ್ಯೆ ಕಂದಕ ತರೋ ರೀತಿಯಲ್ಲಿ ನಡೀತಾ ಇದೆ. ಇದು ಮುಂದೆ ಆಗಬಾರ್ದು ಈ ರೀತಿ. ಆದ್ದರಿಂದ ಯಾವುದೇ ಸಮಾಜ ಇರಲಿ, ಯಾರೇ ಇರಲಿ, ಈ ರೀತಿ ಮಾಡೋರನ್ನು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಸರ್ಕಾರ ಇರಲಿ ಅದು ಮುಲಾಜಿಗೆ ಒಳಗಾಗದಿರ ಇಂಥವ್ರಿಗೆ ಶಿಕ್ಷೆ ಕೊಟ್ಟು ಜೈಲಿಗೆ ಹಾಕಿ ಇವರು ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕು. ಆ ರೀತಿ ಕೆಲಸ ಮಾಡಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಇಂಥ ಕೆಲಸಗಳು ಎಲ್ಲೂ ಕೂಡ ನಡೀದಿರ ಇರುತ್ತೆ. ಇಲ್ಲಾಂದರೆ ಇದೇ ಥರ ಬಿಟ್ಟರೆ 2 ದಿವಸ ಹೋಗ್ತಾರೆ ಮತ್ತು ಆಚೆ ಬರ್ತಾರೆ ಅನ್ನೋದರಲ್ಲಿದ್ದರೆ ಇದು ಒಳ್ಳೆಯದಾಗೋದಿಲ್ಲ. ಆದ್ದರಿಂದ ಜಿಲ್ಲಾಡಳಿತ ಒಳ್ಳೆಯ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಯಾವುದೇ ಸಮಾಜ ಇರಲಿ, ಈ ಸಮಾಜ ಆ ಸಮಾಜ ಅಂತಲ್ಲ. ಆದ್ದರಿಂದ ಎಲ್ಲೂ ಸ್ವಲ್ಪ ಶಾಂತಿ ಸೌಹಾರ್ದದಿಂದ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ. ಸ್ನೇಹಿತರೆ, ಏನನ್ನಿಸುತ್ತೆ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಏನನ್ನಿಸುತ್ತೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.